ಹನುಮಾನ ಕಥೆ ಆಂಜನೇಯ ಸ್ವಾಮಿ ಕಥೆ ಫುಲ್ ಕನ್ನಡ ಪ್ರಸ್ತಾವನೆ ಇಂಟ್ರೋ ವಾಯ್ಸ್ ಓವರ್ ಓಂ ಶ್ರೀ ಹನುಮಂತಾಯ ನಮಃ ಶಕ್ತಿ ಭಕ್ತಿ ಮತ್ತು ಬುದ್ಧಿಯ ಪ್ರತೀಕವಾದ ಶ್ರೀ ಆಂಜನೇಯ ಸ್ವಾಮಿಯ ಕಥೆಯನ್ನು ಕೇಳಿದರೆ ಮನಸ್ಸಿಗೆ ಧೈರ್ಯ ಜೀವನಕ್ಕೆ ಶಕ್ತಿ ಹೃದಯಕ್ಕೆ ಶಾಂತಿ ಸಿಗುತ್ತದೆ ಇಂದು ನಾವು ಕೇಳಲಿರುವುದು ಅಮರ ಭಕ್ತ ಶ್ರೀ ಹನುಮಾನನ ಪವಿತ್ರ ಕಥೆ ಹನುಮಂತನ ಜನನ ಕಥೆ ಒಮ್ಮೆ ಕೇಸರಿ ಎಂಬ ವಾನರ ರಾಜ ಮತ್ತು ಅಂಜನಾದೇವಿ ಎಂಬ ಪವಿತ್ರ ಸ್ತ್ರೀ ಅರಣ್ಯದಲ್ಲಿ ವಾಸಿಸುತ್ತಿದ್ದರು ಅಂಜನಾದೇವಿ ಬಹಳ ವರ್ಷಗಳ ಕಾಲ ಶಿವನಿಗೆ ತಪಸ್ಸು ಮಾಡಿದರು ಅವಳ ಭಕ್ತಿಗೆ ಸಂತುಷ್ಟನಾದ ವಾಯುದೇವರು ಶಿವನ ಆಶೀರ್ವಾದದೊಂದಿಗೆ ಅಂಜನಾದೇವಿಗೆ ವರ ನೀಡಿದರು ಅದರಿಂದ ಜನಿಸಿದ ಮಗನೇ ಆಂಜನೇಯ ಹನುಮಾನ ಮಾರುತಿ ಹುಟ್ಟಿದ ಕ್ಷಣದಲ್ಲೇ ಅವನ ದೇಹದಲ್ಲಿ ಅಪಾರ ಶಕ್ತಿ ಮುಖದಲ್ಲಿ ತೇಜಸ್ಸು ಮನಸ್ಸಿನಲ್ಲಿ ನಿರ್ದೋಷತೆಯಿತ್ತು ಸೂರ್ಯ ಬಾಲಹನುಮಾನ ಮತ್ತು ಸೂರ್ಯ ಚಿಕ್ಕ ವಯಸ್ಸಿನಲ್ಲೇ ಹನುಮಾನ ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿ ಅದು ಹಣ್ಣು ಎಂದು ಭಾವಿಸಿದ ಅದು ತಿನ್ನಬೇಕು ಎಂದುಕೊಂಡು ಆಕಾಶಕ್ಕೆ ಹಾರಿದನು ದೇವತೆಗಳು ಬೆಚ್ಚಿಬಿದ್ದರು ಇಂದ್ರದೇವರು ತನ್ನ ವಜ್ರಾಯುಧದಿಂದ ಹನುಮಾನನ ಮೇಲೆ ಬಡಿದನು ಅವನ ಚಿಂಡಿಗೆ ಗಾಯವಾಯಿತು ವಾಯುದೇವರು ಕೋಪಗೊಂಡು ಪ್ರಪಂಚದ ವಾಯುವನ್ನೇ ತಡೆದರು ಎಲ್ಲರೂ ದೇವತೆಗಳು ಸೇರಿ ಹನುಮಾನನಿಗೆ ಅಮರತ್ವ ಅಪಾರ ಶಕ್ತಿ ಬುದ್ಧಿ ಧೈರ್ಯ ಎನ್ನುವ ವರಗಳನ್ನು ನೀಡಿದರು ಅದೇ ಕ್ಷಣದಿಂದ ಹನುಮಾನ ಅಮರನಾದನು ಶಕ್ತಿ ಮರೆಮಾಚಿದ ಶಾಪ ಹನುಮಾನ ಬಾಲ್ಯದ ಚಂಚಲತೆಯಿಂದ ಋಷಿಗಳನ್ನು ಕಿರಿಕಿರಿ ಮಾಡುತ್ತಿದ್ದ ಅದರಿಂದ ಋಷಿಗಳು ನಿನ್ನ ಶಕ್ತಿಯನ್ನು ನೀನು ಮರೆತುಬಿಡು ಎಂದು ಶಾಪ ನೀಡಿದರು ಆದರೆ ಅವರು ಹೇಳಿದರು ನಿನ್ನ ಶಕ್ತಿ ಅಗತ್ಯವಾದಾಗ ಯಾರೋ ನಿನ್ನನ್ನು ನೆನಪಿಸುವರು ಶ್ರೀರಾಮ ಮತ್ತು ಹನುಮಾನರ ಭೇಟಿ ಕಾಲ ಬದಲಾಯಿತು ಅಯೋಧ್ಯೆಯ ರಾಜಕುಮಾರ ಶ್ರೀರಾಮ ವನವಾಸಕ್ಕೆ ಬಂದರು ಸೀತೆಯ ಅಪಹರಣದ ನಂತರ ರಾಮ ಮತ್ತು ಲಕ್ಷ್ಮಣರು ಕಿಷ್ಕಿಂಧೆಗೆ ಬಂದರು ಅಲ್ಲಿ ಸುಗ್ರೀವನ ದೂತನಾಗಿ ಹನುಮಾನ ಮೊದಲ ಬಾರಿ ರಾಮನನ್ನು ಕಂಡನು ರಾಮನ ತೇಜಸ್ಸು ನೋಡಿ ಹನುಮಾನನ ಹೃದಯ ಕಂಪಿಸಿತು ಇವರೇ ನನ್ನ ಸ್ವಾಮಿ ಎಂದು ಅವನ ಮನಸ್ಸು ತಿಳಿಯಿತು ಅದೇ ಕ್ಷಣದಲ್ಲಿ ಹನುಮಾನನ ಶಕ್ತಿ ಜಾಗೃತವಾಯಿತು ಸಮುದ್ರ ಲಂಘನ ಸೀತೆಯನ್ನು ಹುಡುಕಲು ಯಾರೂ ಸಮುದ್ರ ದಾಟಲಾರದೆ ನಿಂತಿದ್ದರು ಅಲ್ಲಿ ಜಾಂಬವಂತನು ಹನುಮಾನನಿಗೆ ಹೇಳಿದನು ನೀನು ಶಕ್ತಿಶಾಲಿ ನೀನೇ ಈ ಕಾರ್ಯಕ್ಕೆ ಯೋಗ್ಯ ಅವನು ಜೈ ಶ್ರೀರಾಮ ಎಂದು ಆಕಾಶಕ್ಕೆ ಹಾರಿದನು ಪರ್ವತಗಳು ರಾಕ್ಷಸರು ಅಡ್ಡಿಗಳು ಎಲ್ಲವನ್ನೂ ದಾಟಿ ಲಂಕೆ ತಲುಪಿದನು ಅಶೋಕವನದಲ್ಲಿ ಸೀತಾಮಾತೆ ಲಂಕೆಯಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಕಂಡ ಹನುಮಾನ ರಾಮನ ಉಂಗುರ ನೀಡಿ ಆಕೆಗೆ ಧೈರ್ಯ ತುಂಬಿದನು ನಾನು ಶೀಘ್ರದಲ್ಲೇ ರಾಮನನ್ನು ಕರೆತರುತ್ತೇನೆ ಎಂದು ವಚನ ನೀಡಿದನು ಲಂಕಾದಹನ ಹನುಮಾನ ಹಿಡಿಯಲ್ಪಟ್ಟು ಅವನ ಬಾಲಕ್ಕೆ ಬೆಂಕಿ ಹಚ್ಚಿದರು ಆದರೆ ಆ ಬೆಂಕಿಯೇ ಆಯುಧವಾಯಿತು ಹನುಮಾನ ಲಂಕೆಯನ್ನು ಬೆಂಕಿಗೆ ಹಾಕಿದನು ಆದರೂ ಅಶೋಕವನಕ್ಕೆ ಒಂದು ಕಿರಣವೂ ತಾಕಲಿಲ್ಲ ಸಂಜೀವಿನಿ ಪರ್ವತ ಯುದ್ಧದಲ್ಲಿ ಲಕ್ಷ್ಮಣನಿಗೆ ಪ್ರಾಣಾಪಾಯ ಔಷಧಿ ಬೇಕಾಯಿತು ಹನುಮಾನ ಹಿಮಾಲಯಕ್ಕೆ ಹೋಗಿ ಪೂರ್ಣ ಪರ್ವತವನ್ನೇ ಎತ್ತಿಕೊಂಡು ಬಂದ